ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ತುಂಬ ಯೂಸ್ಫುಲ್ ಆಗಿರೋಂಥ ಹೇರ್ ಮಾಸ್ಕ್ ತುಂಬ ಟ್ರೆಂಡಿಂಗಲ್ಲಿದೆ. ನೀವು ಅದನ್ನು ಕೇಳಿರ್ತೀರಾ. ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಹೇರ್ ಮಾಲಿಕ್ಯುಲರ್ ರಿಪೇರಿಂಗ್ ಮಾಸ್ಕ್ ಅಂತ ಹೇಳಿ ಅದ್ರದ್ದು ಇವತ್ತು ಹಾನೆಸ್ಟ್ ರಿವ್ಯೂ ಕೊಡ್ತೀನಿ. ಫಸ್ಟ್ ನನ್ನ ಹೇರ್ ನೋಡೋಣ. ಎಸ್, ನನ್ನ ಹೇರ್ ಫಸ್ಟ್ಗೆ ಯಾವ ರೀತಿಯಾಗಿದೆ ಅಂತ ನೋಡಿ. ಈ ರೀತಿಯಾಗಿ ತುಂಬ ಫ್ರಿಜ್ ಇದೆ. ನಾನು ಹೇರ್ ವಾಶ್ ಮಾಡಿದೆ 2 ಡೇಸ್ ಕೂಡ ಆಯಿತು. ಹಾಗೆ ತುಂಬ ಫ್ರಿಜ್ ಇದೆ ನೋಡಿ. ಈ ರೀತಿಯಾಗಿ ಫುಲ್ಲು ಡ್ಯಾಮೇಜ್ಡ್ ಆಗಿ ತುಂಬ ರಫ್ ಆಗಿ ತುಂಬ ಟ್ಯಾಂಗಲ್ ಆಗಿ ಒಂಥರ ತುಂಬ ಕೆಟ್ಟದಾಗಿ ಕಾಣಿಸ್ತಿದೆ. ತುಂಬ ಮೇಂಟೈನ್ ಮಾಡೋದು ಕೂಡ ಹಾಗೆ ತುಂಬ ಕಷ್ಟ. ಹಾಗೆ ನೋಡಿ ಈ ರೀತಿಯಾಗಿದೆ, ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ. ಈ ರೀತಿಯಾಗಿ ತುಂಬ ಒಂದು ಡಲ್ಲಾಗಿ ಸಿಕ್ಕಾಪಟ್ಟೆ ಡ್ರೈ ಆಗಿ ಕಾಣ್ತದೆ. ಸೊ ಇವತ್ತು ನಾನು ಅದಕ್ಕೆ ಅಂತ ಸೊಲ್ಯೂಷನ್ ಆಗಿ ಸ್ಟ್ಯಾಂಡರ್ಡ್ ಲೋರಿಯಲ್ ಪ್ಯಾರಿಸ್ ಅವ್ರದ್ದು ಪ್ರೊಫೆಷ್ನಲ್ ಪ್ಯಾರಿಸ್ದು ಹೇರ್ ಮಾಸ್ಕ್ನ ತರಿಸಿದ್ದೀನಿ. ಎಸ್ ನೋಡಿ, ಪ್ಯಾಕೇಜಿಂಗ್ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಇದೆ ಅಲ್ಲ. ತುಂಬ ಕ್ಯೂಟಾಗಿದೆ. ಹಾಗೆ ಇದೆ, ಓಪನ್ ಮಾಡೋಣ. ಜಸ್ಟ್ ಹೀಗೆ ಮಾಡಿ ಹೀಗೆ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ನೋಡಿ, ಹೆಸರು ಜೊತೆ ಒಂದು ನೋಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಆಬ್ಸಲ್ಯೂಟ್ ರಿಪೇರ್ ಮಾಲಿಕ್ಯುಲರ್ ಹೇರ್ ಮಾಸ್ಕ್. ಅಂದರೆ ಇವಾಗ ನೀವು ತುಂಬ ಬೈಕಲ್ಲಿ ಓಡಾಡ್ತಿರ್ತೀರ, ಹಾಗೆ ಡಸ್ಟ್ ಎಲ್ಲ ಇದಾಗಿರುತ್ತೆ, ಮತ್ತು ತುಂಬ ಹೇರ್ ಸ್ಟೈಲ್ ಮಾಡೋದಕ್ಕೋಸ್ಕರ ಕರ್ಲ್ ಮಾಡ್ತಿರ್ತೀರ, ಹಾಗೆ ಸ್ಟ್ರೈಟಿಂಗ್ ಮಾಡ್ತಿರ್ತೀರ. ಸೊ ನಿಮ್ಮ ಹೇರು ತುಂಬ ಡ್ಯಾಮೇಜ್ ಆಗುತ್ತೆ. 2 ಇಯರ್ ಡ್ಯಾಮೇಜ್ ಆಗಿರೋ ಹೇರನ್ನ ಇದು ರಿಪೇರ್ ಮಾಡುತ್ತೆ ಅಂತ ಇದರಲ್ಲಿದೆ. ಸೊ ಇವತ್ತು ನಾವು ಹೇರ್ ವಾಶ್ ಮಾಡಿ ಟೆಸ್ಟ್ ಮಾಡಿ ನಾನು ನಿಮಗೆ ಅದು ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ, ಹಾಗೆ ರಿಸಲ್ಟನ್ನು ಕೂಡ ನೀವು ನೋಡ್ಬೋದಾಗಿದೆ ಹೇಗೆ ನಿಮಗೆ ಕಾಣಿಸುತ್ತೆ ಅಂತ. ನನ್ನ ಹೇರ್ ಇವಾಗ ನೋಡಿ ಯಾವ ರೀತಿಯಾಗಿ ಕಾಣಿಸ್ತದೆ. ತುಂಬ ಇದನ್ನು ಯೂಸ್ ಮಾಡಿ ನೋಡೋಣ. ಓಕೆ, ಫಸ್ಟು ನಾನು ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿ ನಾನು ಕೊಕೊನಟ್ ಆಯಿಲ್ನ ಮಸಾಜ್ ಮಾಡ್ಕೊತೀನಿ. ಫಸ್ಟ್ ಇವಾಗ ನನ್ನ ಹೇರ್ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ವಾಶ್ ಮಾಡೋಕ್ಕಿಂತ ಮುಂಚೆ. ಎಸ್, ರೆಡಿ. ಇದರಲ್ಲಿ ನಾನು ಹೋಮ್ ಮೇಡ್ ಆಯಿಲನ್ನು ತೊಗೊಂಡಿದ್ದೀನಿ. ಅಂದರೆ ಇದಕ್ಕೆ ನನಗೆ ಬೇಕಾಗಿರೋ ಎಲ್ಲ ಇಂಗ್ರೀಡಿಯೆಂಟನ್ನು ಹಾಕಿ ನಾನು ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲಿ ಇದನ್ನು ಬಾಯ್ಲ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನನಗೆ ಬೇಕಾದದು ಹಚ್ಕೋತೀನಿ. ಆದರೆ ಇವಾಗ ತುಂಬ ಟೈಮ್ ಆಯಿತು, ನಾನು ಆಯಿಲ್ ಅಪ್ಲೈ ಮಾಡಿಲ್ಲ. ಯಾಕೆ ಅಪ್ಲೈ ಮಾಡಿಲ್ಲ? ಹೇರೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗಿಬಿಟ್ರೆ ಅಂತ ಹೇಳಿ ಮಾಡ್ತಿರ್ಲಿಲ್ಲ. ಸೊ ಇವತ್ತು ಅಪ್ಲೈ ಮಾಡ್ಕೊಳ್ಳೋಣ ಅನಿಸಿದೆ, ಮಾಡ್ಕೊಳ್ಳೋಣ. ಫಸ್ಟ್ ಈ ರೀತಿಯಾಗಿ 1 ನಿಮಿಷ ಸ್ಟೋವ್ ತಗೊಂಡು ಫಸ್ಟ್ ಈ ರೀತಿಯಾಗಿ ಫುಲ್ ರೂಟಿಗೆಲ್ಲ ಮಸಾಜ್ ಮಾಡ್ಕೊಳ್ಳೋಣ. ಅಮ್ಮ ಅಜ್ಜಿ ಅವರೆಲ್ಲ ಫುಲ್ ಹೇರ್ಗೆ ಆಯಿಲ್ ಹಾಕಿ ಮಸಾಜ್ ಮಾಡ್ತಾಯಿದ್ರು. ಸೊ ಆವಾಗ ಹೇರ್ ತುಂಬ ಗ್ರೋತ್ ಆಗಿ ಚೆನ್ನಾಗಿತ್ತು ನನಗೆ. ಇವಾಗ ಹೇರ್ ಫಾಲ್ ತುಂಬ ಹೇರ್ ಫಾಲ್ ಆಗ್ತದೆ. ಯಾಕಂದರೆ ನಾನು ಆಯಿಲ್ ಹಾಕಲ್ಲ, ತುಂಬ 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 ಕಡಿಮೆ. ಈ ಥರ ತುದಿವರೆಗೂ ಹಾಕೋಣ ನೀಟಾಗಿ. ವೈಟ್ ಹೇರ್ಸ್ ಆಗಿಬಿಟ್ಟಿದ್ಯಾ? ಇಲ್ಲ, ಪುಣ್ಯ, ಏಜ್ ಆಗಿಬಿಡ್ತಾರೆ ನೋಡಿ. ಮುಂಚೆ ಎಲ್ಲ ವೀಕ್ಲಿ ಒನ್ಸ್ ಅದು ಟ್ವೈಸ್ ಮಾಡ್ತಾಯಿದ್ದೆ. ಅವ್ರ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗಿ ಹೇರ್ ಫಾಲೇ ಆಗ್ತಿರ್ಲಿಲ್ಲ ನನಗೆ. ಆ್ಯಕ್ಚುಲಿ ತುಂಬ ಕಡಿಮೆ ಫಾಲ್ ಆಗ್ತಿತ್ತು. ಬಟ್ ಇವಾಗ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಅಂತ ಹೇಳಿ ಬರೋದ್ರಲ್ಲಿ ಫುಲ್ಲು ಹೇರ್ ಫಾಲ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಹೇರ್ ಫಾಲ್ ಸ್ಟಾರ್ಟ್ ಆದಮೇಲೆ ಫುಲ್ ಕೇರಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈಗ ವೈರಲಾಗಿ ಫುಲ್ ಹೇರನ್ನೆಲ್ಲ ಫುಲ್ ತಲೆಗೆ ರೂಟ್ಗೆ ಎಲ್ಲ ಅಪ್ಲೈ ಮಾಡಿಕೊಂಡು ಬಂದಿದ್ದೀನಿ. ಇವಾಗ ಹೇರ್ ವಾಶ್ ಮಾಡೋಕ್ಕಿಂತ ಮುಂಚೆ ಒಂದು 2-3 ಅವರ್ಸ್ ಹೇರ್ಗೆ ಚೆನ್ನಾಗಿ ಆಯಿಲ್ ಅಬ್ಸರ್ವ್ ಆಗೋದಕ್ಕೆ ಬಿಡೋಣ. ಆವಾಗ ಚೆನ್ನಾಗಿ ಆಯಿಲ್ ಹಾಕಿ ಸುಮ್ಮನೆ ಒಂದು 10 ಮಿನಿಟ್ಸಲ್ಲೆಲ್ಲ ವಾಶ್ ಮಾಡಿದ್ರೆ ಅದು ಸುಮ್ಮನೆ ವೇಸ್ಟ್ ಆಗುತ್ತೆ. ಸೊ ಹಾಕಿದ್ದು ವೇಸ್ಟ್ ಆಗುತ್ತೆ. ಫೈನಲಿ ಇವಾಗ ನಾನು ಹೇರ್ ವಾಶ್ ಮಾಡ್ಕೊಬಂದೆ. ನನ್ನ ಹೇರ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಇದು ಲೋರಿಯಲ್ ಪ್ಯಾರಿಸ್ ಅವ್ರದ
ಲೋರಿಯಲ್ ಪ್ರೊಫೆಷ್ನಲ್ ಪ್ಯಾರಿಸ್ ಅವ್ರದ್ದು ಅಬ್ಸಲ್ಯೂಟ್ ಹೇರ್ ಮಾಸ್ಕ್ನ ಇವತ್ತು ಹೇರ್ಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ. ನೋಡೋಣ, ಈ ರೀತಿಯಾಗಿದೆ. ಸೊ ಇದನ್ನು ಈ ರೀತಿಯಾಗಿ ಕ್ರೀಮ್ನ ತಗೊಂಡು ಈ ರೀತಿಯಾಗಿ ಮಿಡ್ ಲೆಂತಿಂದ ಅಪ್ಲೈ ಮಾಡ್ಕೋಬೇಕು. ಫುಲ್ ಲಾಸ್ಟ್ವರೆಗೂ ಅಪ್ಲೈ ಮಾಡ್ಕೋಬೇಕು. 2 ಇಯರ್ಸ್ದು ಹೇರ್ ಡ್ಯಾಮೇಜ್ ಇದ್ದರೂ ಕೂಡ ನಿಮ್ಮದು ಹೇರ್ ಸರಿಯಾಗುತ್ತೆ ಅಂತ ಹೇಳಿತ್ತು. ಸೊ ನಾನು ಟ್ರೈ ಮಾಡಿ ಹಾನೆಸ್ಟ್ ರಿವ್ಯೂ ಕೊಡೋಣ ಅಂತ ಕೊಡ್ತಾ ಇದ್ದೀನಿ. 2 ಇಯರ್ಸ್ದು ಅಂದರೆ ಇವಾಗ ಆ್ಯಕ್ಟರ್ ಆಗಿರ್ತೀರಾ ಅಥವಾ ಡೈಲಿ ರೊಟೀನಲ್ಲಿ ನೀವು ಹೇರ್ ಸ್ಟ್ರೈಟ್ನಿಂಗ್ ಮತ್ತು ಹೇರ್ ಡ್ರೈಯರ್ ಯೂಸ್ ಮಾಡಿ ಹೇರ್ ಡ್ರೈ ಮಾಡ್ಕೊತಿರ್ತೀರಾ. ಸೊ ನಿಮ್ಮ ಹೇರ್ ತುಂಬ ಅಂದರೆ ತುಂಬ ಡ್ಯಾಮೇಜ್ ಆಗಿ ಹೇರ್ ಫಾಲ್ ಆಗಿ ಫ್ರಿಝಿ ನನ್ನ ಹೇರ್ ಥರನೇ ಫ್ರಿಜ್ ಹೇರ್ ಆಗಿರುತ್ತೆ. ಸೊ ನೀವು ಈ ರೀತಿಯಾಗಿ ಹೇರ್ ಮಾಸ್ಕ್ನ ಕೊಟ್ಟರೆ ಅದರಲ್ಲಿ 5 ಅಮಿನೋ ಆ್ಯಸಿಡ್ಸ್ ಇದೆ, ಹಾಗೆ ಹೇರ್ ರಿಪೈರ್ ಮಾಸ್ಕ್ ಇದೆ. ನೀಟಾಗಿ ಈ ಮಾಸ್ಕ್ನ ನೀವು ಅಪ್ಲೈ ಮಾಡ್ಕೋಬೇಕು. ನೋಡಿ ನಾನು ಎಷ್ಟು ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಅಂದರೆ ಎಸ್ ಇದೇ ಸಾಫ್ಟ್ ಆ್ಯಂಡ್ ಸಿಲ್ಕಿ. ಆದರೆ ಈ ಟ್ರೀಟ್ಮೆಂಟ್ಗೆ ನಾವು ಪಾರ್ಲರಲ್ಲಿ ಅಥವಾ ಸಲೂನ್ಗೆ ಹೋದರೆ ಇದಕ್ಕೆ ನಾವು 3000 5000 ಅಲ್ಲಿ ಎಷ್ಟಿರುತ್ತೆ ಅಷ್ಟು ಚಾರ್ಜ್ ಮಾಡ್ತಾರೆ. ಸೊ ಅಲ್ಲಿ ಹೋದರೆ ನಮ್ಮ ಟೈಮ್ ಕೂಡ ಹೋಗುತ್ತೆ ಆ್ಯಂಡ್ ಎನರ್ಜಿ ಅಮೌಂಟ್ ಹೋಗೋದಕ್ಕೂ ದುಡ್ಡು ಖರ್ಚಾಗುತ್ತೆ, ಹಾಗೆ ಅಲ್ಲಿ ನಾವು ಪೇ ಮಾಡಬೇಕಾಗುತ್ತೆ. ಸೊ ಇದರಲ್ಲಿ ನಮ್ಮದು ಹೇರು ನೀಟಾಗಿ ಆಗ್ತಿದೆ ಅಂತಂದರೆ ನಾವು ಇದನ್ನೇ ನೆಕ್ಸ್ಟ್ ಟ್ರೈ ಮಾಡ್ಬೋದು. ನಾನು ತುಂಬ ಲೆಂತಿ ಹೇರ್, ಸೊ ಸಿಕ್ಕಾಪಟ್ಟೆ ಸ್ಟ್ರಗ್ಲಿಂಗ್ ಆಗ್ತಾ ಇದೆ. ಸೊ ತುದಿವರೆಗೂ 2 ಹೇರನ್ನು ನಾನು ಈ ರೀತಿಯಾಗಿ ನೀಟಾಗಿ ತುದಿವರೆಗೂ ಫುಲ್ ಹಾಕಿದ್ದೀನಿ ಮಾಸ್ಕ್ನ. ಇವಾಗ ಇದನ್ನು ಜಸ್ಟ್ 90 ಸೆಕೆಂಡ್ ಬಿಟ್ಟರೆ ಸಾಕು. ಸೊ ನಾವು 90 ಸೆಕೆಂಡ್ ಬಿಟ್ಟು ಹೇರ್ ವಾಶ್ ಮಾಡ್ಕೊಬಂದು ರಿಸಲ್ಟ್ನ ತೋರಿಸ್ತೀನಿ. ಕಂಪ್ಲೀಟಾಗಿ ಮಾಸ್ಕ್ನ ಹಾಕ್ಕೊಂಡು ನಾನು ಹೇರ್ನ ವಾಶ್ ಮಾಡ್ಬಿಟ್ಟು ಬಂದಿದ್ದೀನಿ. ಎಸ್, ಮೊದಲು ಹೇಗಿತ್ತು ನನ್ನ ಹೇರ್ ಮತ್ತು ಇವಾಗ ಹೇಗೆ ಕಾಣಿಸ್ತಿದೆ ನೋಡಿ. ಹಾಗೆ ಇವಾಗ ನಾನು ಕೂಮ್ ಟೆಸ್ಟ್ ಕೂಡ ಮಾಡೋಣ. ಎಸ್, ಎಷ್ಟು ಶೈನಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಶೈನಾಗಿ ಕಾಣಿಸ್ತಿದೆ. ಮುಟ್ತಾ ಇದ್ರೆ ಮುಟ್ತೋದೇ ಇರೋಣ ಅನ್ಸುತ್ತೆ. ಮೇ ಬಿ ನಾನು ಇನ್ನೊಂದು ಟ್ವೈಸ್ ಇದನ್ನು ಯೂಸ್ ಮಾಡಿದ್ರೆ ನನ್ನ ಹೇರ್ ಸಿಲ್ಕಿ ಸ್ಮೂತು ಫ್ರಿಜ್ ಫ್ರೀ ಎಲ್ಲ ಆಗುತ್ತೆ, ತುಂಬ ನೀಟಾಗಿ ಆಗುತ್ತೆ ಅನಿಸುತ್ತೆ. ನಾನು ಈ ಲೆಂತಿಂದ ಅಪ್ಲೈ ಮಾಡ್ಕೊಂಡಿದ್ದು. ಸೊ ಗುಡ್, ತುಂಬ ಚೆನ್ನಾಗಿದೆ. ನನ್ನ ಹೇರ್ ತುಂಬ ಸಿಕ್ಕದು, ಯಾವ ಪ್ರಾಡಕ್ಟ್ ಹಾಕಿದ್ರು ಅವಾಗ ಅಷ್ಟೊಂದು ಫ್ರಿಜ್ ಕಾಣಿಸ್ತಾ ಇತ್ತು. ಸೊ ನೋಡಿ, ಚೆಕ್ ಮಾಡಿ, ಫುಲ್ಲು ಇದು ಕಾಣಿಸ್ತಾ ಇತ್ತು. ಇವಾಗ ನೋಡಿ ಅಲ್ವಾ, ಈ ಕಡೆ ಕೂಡ ತೋರಿಸ್ತೇನೆ. ನಿಮಗೂ ಯಾರಿಗಾದರೂ ಈ ಪ್ರಾಡಕ್ಟ್ ಬೇಕಂದರೆ ಫ್ಲಿಪ್ಕಾರ್ಟ್, ಅಮೆಝಾನ್, ಹಾಗೆ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಸಿಗುತ್ತೆ. ಪರ್ಚೇಸ್ ಮಾಡಿ, ಯೂಸ್ ಮಾಡಿ, ರಿಸಲ್ಟ್ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.